What desperate attempts did Swami make to escape from his father? So you have written in 2 to 3 sentences there. Here again you have to write it 6 to 8 sentences. What are the attempts did Swami made? Swami's father challenged Swami. From the beginning you have to write here, okay? Swami's father challenged Swami to sleep alone in the office room that night. Swami was filled with fear and tried to divert his father's attention by talking about the latest news from his cricket club. When his father did not listen to him, he told his father that he would sleep alone from the first of the next month, but his father did not agree. This is the first part. This is the first part of the answer. Swami's father challenged Swami to sleep alone in the office room. ಒಬ್ನೇ ಮಲ್ಗೋದಿಕ್ಕೆ ಸ್ವಾಮಿ ಫಾದರ್ ಚಾಲೆಂಜ್ ಮಾಡ್ತಾರೆ, ಬಟ್ ಸ್ವಾಮಿಗೆ ತುಂಬಾ ಭಯ ಆಗುತ್ತೆ. ಓಕೆ, ಫಿಯರ್ ಅಂತಂದ್ರೆ ಭಯ, ಭಯ ಆಗುತ್ತೆ. ಅಂಡ್ ಹಿ ಟ್ರೈ ಟು ಡೈವರ್ಟ್. ಡೈವರ್ಟ್ ಅಂದ್ರೆ ಅಟೆನ್ಷನ್ ಅನ್ನ ಡೈವರ್ಟ್ ಮಾಡಿ ಬೇರೆ ಕಡೆ ಸೆಳೆಯೋದು. ಹಿಸ್ ಫಾದರ್ಸ್ ಅಟೆನ್ಷನ್. ಅಟೆನ್ಷನ್ ಅಂತಂದ್ರೇನು? ನೀವು ಒಬ್ಬ ವ್ಯಕ್ತಿಯ ಮೇಲೆ ಅಟೆನ್ಷನ್ ಕೊಡ್ತೀರಾ. ಅಟೆನ್ಷನ್ ಅಂದ್ರೆ ಆತನ ಗಮನ. ಗಮನವನ್ನ ಬೇರೆಡೆ ಸೆಳೆಯೋದಿಕ್ಕೆ ಟ್ರೈ ಮಾಡ್ತಾನೆ. ಓಕೆ, ಡೈವರ್ಟ್ ಮಾಡೋದು ಅಂತಂದ್ರೆ ಬೇರೆ ಕಡೆ ಗಮನವನ್ನ ಸೆಳೆಯೋದು. ಟಾಕಿಂಗ್ ಅಬೌಟ್ ದ ಲೇಟೆಸ್ಟ್ ನ್ಯೂಸ್ ಫ್ರಮ್ ಹಿಸ್ ಕ್ರಿಕೆಟ್ ಕ್ಲಬ್. ಕ್ರಿಕೆಟ್ ಕ್ಲಬ್ ಬಗ್ಗೆ ನ್ಯೂಸ್ ಅನ್ನ ಓದ್ಬಿಟ್ಟು ಆತನ ಗಮನವನ್ನ ಬೇರೆ ಕಡೆ ಸೆಳೆಯೋದಿಕ್ಕೆ ಟ್ರೈ ಮಾಡ್ತಾರೆ, ಬಟ್ ಆ ಅಟೆಂಪ್ಟ್ ಕೂಡ ಫೇಲ್ ಆಗತ್ತೆ. ನೆಕ್ಸ್ಟ್, ಸ್ವಾಮಿ ದೆನ್ ವೆಂಟ್ ಟು ಸ್ಲೀಪ್ ನಿಯರ್ ಹಿಸ್ ಗ್ರಾನಿ. ಅಗೇನ್ he went to sleep near his granny, pulled the blanket over his face and pretended to be fast asleep. Pretended ಅಂದ್ರೆ ನಟಿಸುವುದು. ಸೊ ಸ್ವಾಮಿ ಏನ್ ಮಾಡ್ತಾನೆ ನೆಕ್ಸ್ಟ್, ಮತ್ತೆ ಆತನ ಗ್ರ್ಯಾಂಡ್ ಮದರ್ ಜೊತೆ ಹೋಗಿ ಮಲಗ್ತಾನೆ. ಆಲ್ರೆಡಿ ಮಲಗಿರೋ ತರ, ನಿದ್ದೆ ಬಂದಿರೋ ತರ ಪ್ರಿಟೆಂಡ್ ಮಾಡ್ತಾನೆ, ನಟಿಸುವುದು. However, his father soon came there and pulled him out of the bed. ಅಷ್ಟರಲ್ಲಿ ತಂದೆ ಬಂದು ಆತನನ್ನ ಅಜ್ಜಿಯ ಪಕ್ಕದಿಂದ ಈ ಕಡೆ ಕರ್ಕೊಂಡು ಬರ್ತಾರೆ. ಸ್ವಾಮಿ ಟ್ರೈಡ್ ಟು ಅಪೀಲ್ ಅಂದ್ರೆ ಟು ಹಿಸ್ ಮದರ್ ಅಂಡ್ ಗ್ರಾನಿ ಬಟ್ ವಾಸ್ ನಾಟ್ ಸಕ್ಸಸ್ಫುಲ್. ಮತ್ತೆ ತನ್ನ ಅಜ್ಜಿ ಮತ್ತೆ ತನ್ನ ತಾಯಿಯ ಮುಖಾಂತರ ಹೋಗೋದಿಕ್ಕೆ ಟ್ರೈ ಮಾಡ್ತಾನೆ. ಅಪೀಲ್ ಅಂತಂದ್ರೇನು? ಬೇಡಿಕೆ ಮತ್ತೆ ಬೇಡಿಕೆ ಇಡ್ತಾನೆ. ಆದ್ರೆ ಅದು ಕೂಡ ಸಕ್ಸಸ್ ಆಗೋದಿಲ್ಲ. ದೆನ್ ಸ್ವಾಮಿ ಟೋಲ್ಡ್ ಹಿಸ್ ಫಾದರ್ ದ್ಯಾಟ್ ದ ಆಫೀಸ್ ರೂಮ್ ವಾಸ್ ಡಸ್ಟಿ. ದೆನ್ ದ ಸ್ವಾಮಿ ಟೋಲ್ಡ್ ಹಿಸ್ ಫಾದರ್. ಸೊ ಅಲ್ಲಿಗೆ ಹೋದ್ಮೇಲೆ ಮತ್ತೆ ಗಮನವನ್ನ ಬೇರೆಡೆ ಸೆಳೆಯೋದು. ಯಾವ ತರ? ಕಾರಣಗಳನ್ನ ಕೊಡೋದು, ರೀಸನ್ಸ್, ಗಿವಿಂಗ್ ರೀಸನ್ಸ್. ಆಫೀಸ್ ರೂಮ್ ವಾಸ್ ಡಸ್ಟಿ. ಡಸ್ಟಿ ಅಂತಂದ್ರೆ ತುಂಬಾ ಧೂಳಾಗಿದೆ ಆಫೀಸ್ ರೂಮ್, ಇಲ್ಲಿ ಮಲಗಕ್ಕ ಆಗಲ್ಲ. ನೆಕ್ಸ್ಟ್, ಹ್ಯಾಡ್ ಸ್ಕಾರ್ಪಿಯನ್ಸ್. ಇಲ್ಲಿ ತುಂಬಾ ಚೇಳುಗಳಿವೆ. ಓಕೆ, ಸ್ಕಾರ್ಪಿಯನ್ಸ್ ಅಂದ್ರೇನು? ಚೇಳು. ಸ್ವಾಮಿಸ್ ಫಾದರ್ ಡಿಡ್ ನಾಟ್ ಯೀಲ್ಡ್ ಟು ಎನಿ ಆಫ್ ಹಿಸ್ ಎಕ್ಸ್ಕ್ಯೂಸಸ್. ಯಾವುದೇ ಎಕ್ಸ್ಕ್ಯೂಸ್ ಅನ್ನ ಕೇಳೋದಿಕ್ಕೆ ಅವರು ರೆಡಿ ಇರ್ಲಿಲ್ಲ. ಕಾರಣ, ಎಕ್ಸ್ಕ್ಯೂಸಸ್ ಅಂತಂದ್ರೆ ಈ ಸೆಂಟೆನ್ಸ್ ಅಲ್ಲಿ ಬರೋದು ಕಾರಣಗಳು, ನೆಪಗಳು. He made him sleep alone in the office room. This is the answer. This is how you have to write. How did Swami make the attempts to grab escape from the situation ಅಂತಂದ್ರೆ ಫಸ್ಟ್ ಇಂದನು ಇಲ್ಲಿವರೆಗೂ ನೀವು ಬರಿಬೇಕು. ಯಾವ ತರ ಸ್ವಾಮಿ ರೀಸನ್ಸ್ ಗಳನ್ನ ಕೊಡ್ತಾನೆ, ಯಾವ ತರ ಗಮನವನ್ನ ಬೇರೆಡೆ ಸೆಳೆಯೋದಿಕ್ಕೆ ನೋಡ್ತಾನೆ, ಯಾವ ತರ ಆಲ್ರೆಡಿ ಮಲಗಿರುವಂತೆ ನಟಿಸ್ತಾನೆ ಅನ್ನೋದು. ಸೊ this is the answer you have to write. Okay.